ಏನು ನಮ್ಮ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿ ಮತ್ತೊಂದು ಸುತ್ತಿನ ಸಭೆ ಕರೆದು ಅಂತಿಮವಾಗಿರ್ತಕ್ಕಂಥ ಹೋರಾಟ ರೂಪರೇಷೆಗಳನ್ನು ಸಮಾಜ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೀವಿ. ಹಾಗಾಗಿ ಎಂದಿನಂತೆ ತಾವೆಲ್ಲರೂ ಸತ್ಯಾಗ್ರಹದಲ್ಲಿ ನಾಳೆ ಪದಾಧಿಕಾರಿಗಳು ಸಹ ಒಂದು ಭಾಗವಹಿಸಬೇಕು ಅಂತೇಳಿ ಈ ಮೂಲಕವಾಗಿ ಮಾತನಾಡಿ ಇಚ್ಛೆಪಡ್ತಾ, ಇದುವರೆಗೂ ಸಹ ಹೋರಾಟದ ಮುಂದಿನ ಗುರಿ ಏನು, ಯಾವ ರೀತಿ ನ್ಯಾಯ ಪಡ್ಕೊಳ್ಬೇಕನ್ನೋ ಸುದೀರ್ಘವಾದ ಚರ್ಚೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಹಾಗಾಗಿ ಅದು ಸಂಪೂರ್ಣವಾಗಿರ್ತಕ್ಕಂಥ ಇನ್ನೂ ಮಾತುಕತೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನರಸಿಂಹ ಪಾಟೀಲ್ ಯತ್ನಾಳ್ ಅವರು ಅಧಿವೇಶನದಲ್ಲಿರೋದ್ರಿಂದ ಮತ್ತು ಅರವಿಂದ್ ಎಲ್ಲರೂ ಸಹ ಅಧಿವೇಶನದಿಂದ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆಯನ್ನು ಅಲ್ಲಿ ನಮ್ಮ ಸತ್ಯಾಗ್ರಹ ಸ್ಥಳದಲ್ಲಿಯೇ ಕುಳಿತುಕೊಂಡು ಚರ್ಚೆ ಮಾಡಿ ನೇರವಾಗಿ ಮಾಧ್ಯಮದ ಮೂಲಕ ನಾಡಿನ ಜನರಿಗೆ ತಿಳಿಸ್ತೀವಿ. ಒಟ್ಟಾರೆ ಮೀಸಲಾತಿ ಅನ್ನುವಂಥದ್ದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಪಡ್ಕೊಳ್ಳಿಕ್ಕೆ ಸಮಾಜದ ಮೂಲಕ ಈ ರೀತಿ ಹೋರಾಟ ಮಾಡಬೇಕು, ಹೆಂಗೆ ನಾವು ಗುರಿಯನ್ನು ಮುಟ್ಟಬೇಕನ್ನೋ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಾಳೆ ಮಧ್ಯಾಹ್ನ ಸಹ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಮಾಧ್ಯಮದಲ್ಲಿ ಹೇಳ್ತಾ ಎಲ್ಲರ ಸಹಕಾರ ಇರಲಿ ಅಂತೇಳಿ ಎರಡು ಮಾತು ಶರಣ